ರಾಜ್ಯದಲ್ಲಿ ಅಬ್ಬರಿಸ್ತಿರೋ ಮಳೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಬಿಟ್ಟು ಬಿಡದೆ ಭಾರೀ ಮಳೆಯಾಗ್ತಾ ಇದ್ದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ನೆರೆಯ ನರಕ ಸೃಷ್ಟಿಯಾಗಿದೆ. ಮುಂಗಾರು ಪೂರ್ವ ಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕರುನಾಡಲ್ಲಿ ಸುರಿತಾ ಇರೋ ಮುಂಗಾರು ಪೂರ್ವ ಮಳೆ ಸೃಷ್ಟಿಸ್ತಾ ಇರೋ ಅವಾಂತರಗಳು ಒಂದೆರಡಲ್ಲ. ದಿನದಿಂದ ದಿನಕ್ಕೆ ಮಳೆರಾಯನ ರೌದ್ರ ನರ್ತನ ಜೋರಾಗ್ತಾ ಇದ್ದು ಹತ್ತಾರು ಹಳ್ಳಿಗಳು ಮುಳುಗೇಳ್ತಿವೆ. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಾ ಇದ್ರೆ ಬೆಳೆಗಳು ಸರ್ವನಾಶವಾಗಿವೆ. ಜಸ್ಟ್ ಒಂದೇ ಒಂದು ವಾರ ಸುರಿದ ಮಳೆಗೆ ಅರ್ಧಕ್ಕರ್ಧ ರಾಜ್ಯವೇ ತೊಯ್ದು ತೊಪ್ಪೆಯಂತಾಗಿದೆ. ಬೆಂಗಳೂರಲ್ಲಿ ಮಳೆ ನಿಂತರೂ ಮಳೆಯ ನರಕ ಮಾತ್ರ ಕಣ್ಮರೆಯಾಗಿಲ್ಲ. ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಮೂಲೆ ಮೂಲೆಯಲ್ಲಿ ಪೂರ್ವ ಮುಂಗಾರು ನರಕ ದರ್ಶನವಾಗ್ತಿದೆ. ಬೀದರ್ ಜಿಲ್ಲೆಯಲ್ಲೂ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನಾದ್ಯಂತ ಮಳೆಯ ಆರ್ಭಟ ಜೋರಾಗಿದ್ದು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮತ್ತೊಂದು ಕಡೆ ನೀರಿನ ರಭಸಕ್ಕೆ ಬಸವ ಕಲ್ಯಾಣ ಮಿರಕಲ್ ಮುಖ್ಯ ರಸ್ತೆ ಕೊಚ್ಚಿ ಹೋಗಿದೆ. ರಸ್ತೆ ಮಧ್ಯೆ ಬೃಹತ್ ಕಂದಕ ಸೃಷ್ಟಿಯಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ಪರಿಶೀಲಿಸಿದ್ರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ತಡರಾತ್ರಿ ಬಿಟ್ಟು ಬಿಡದೆ ಸುರಿದ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹಳ್ಳ ಕೊಳ್ಳಗಳು ತುಂಬಿ ಹರಿದಿದ್ದು ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಹೀಗಾಗಿ ದಿನಸಿ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆಯ ರೌದ್ರ ನರ್ತನ ಮುಂದುವರೆದಿದ್ದು ಕಡಲ ಅಲೆಗಳ ಆರ್ಭಟ ಜೋರಾಗಿದೆ. ಹೀಗಾಗಿ ಮೀನುಗಾರಿಕೆಗೆ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಇನ್ನು ಅಂಕೋಲಾ ತಾಲೂಕಿನ ಅವರ್ಸಾದಲ್ಲಿ ದೊಡ್ಡ ದುರಂತವೇ ನಡೆದು ಹೋಗಿದೆ. ಕಟ್ಟಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತಗುಲಿ ಮಹಂತೇಶ್ ಖಾರ್ವಿ ಎಂಬಾತ ಸಾವನ್ನಪ್ಪಿದ್ದಾನೆ. ಇನ್ನು ಹುಬ್ಬಳ್ಳಿಯಲ್ಲಿ ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಉಣಕಲ್ ಕೆರೆ ತುಂಬಿ ಹರಿತಾ ಇದ್ದು ಕೋಡಿ ಬಿದ್ದಿದೆ. ಇದು ಕೂಡ ಸ್ಥಳೀಯರ ನಿದ್ದೆಗೆಡಿಸಿದೆ. ಯಾಕಂದ್ರೆ ಕೋಡಿ ಬಿದ್ದ ನೀರು ರಾಜಕಾಲುವೆಗೆ ಹೋಗ್ತಾ ಇದ್ದು ಒಂದು ವೇಳೆ ರಾಜಕಾಲುವೆ ಉಕ್ಕಿ ಹರಿದ್ರೆ ಮನೆಗಳಿಗೆಲ್ಲ ನೀರು ನುಗ್ಗುವ ಆತಂಕ ಶುರುವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗವಟೂರಿನಲ್ಲಿ ಸುಂಟರಗಾಳಿ ಆರ್ಭಟಕ್ಕೆ ಮನೆಗಳ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ಏಕಾಏಕಿ ಅಬ್ಬರಿಸಿದ ಸುಂಟರಗಾಳಿಗೆ ವಿದ್ಯುತ್ ಕಂಬ ಹಾಗೂ ಮರಗಳು ಧರೆಗುರುಳಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಂತ್ರಸ್ತರಿಗೆ ಧೈರ್ಯ ಹೇಳಿದ್ದಾರೆ. ಕಳೆದ 3-4 ದಿನಗಳ ಕಾಲ ಬೆಂಗಳೂರಲ್ಲಿ ಅಬ್ಬರಿಸಿದ ಮಳೆರಾಯ ಕೊಂಚ ತಣ್ಣಗಾಗಿದ್ದಾನೆ. ಆದರೆ ಮಳೆಯ ಅವಾಂತರಗಳು ಮಾತ್ರ ಜನರಿಗೆ ನರಕ ತೋರಿಸುತ್ತಿದೆ. ವಿಲ್ಸನ್ ಗಾರ್ಡನ್ನಲ್ಲಿ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನ ತಳ ಮಹಡಿಗಳು ಜಲಾವೃತವಾಗಿದ್ದು ನೆರೆ ಭೀತಿಯಿಂದ ಜನ ಮನೆ ಖಾಲಿ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಇನ್ನೂ ಮುಂಗಾರು ಮಳೆಯೇ ಶುರುವಾಗಿಲ್ಲ. ಈಗಲೇ ಜನ ತತ್ತರಿಸಿದ್ದು ಮುಂಗಾರು ಶುರುವಾದ್ರೆ ಗತಿಯೇನು ಅಂತ ಚಿಂತೆಗೀಡಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.